IAS ಆಫೀಸರು ಮಾಂತೇಶ್ ಬಿಳಿಗಿ ಸರ್ ಅತಿ ಚಿಕ್ಕ ವಯಸ್ಸು ಅಂದರೆ ಕೇವಲ 51 ವರ್ಷ ನಮ್ಮನ್ನು ಅಗಲಿದ್ದಾರೆ. ನಿಜವಾಗಲೂ ಇವರ ಅಪಘಾತದ ಸಾವಿನ ಸುದ್ದಿ ಕೇಳಿ ತುಂಬ ಬೇಜಾರಾಯಿತು. ಭಾಳ ಅದ್ಭುತವಾದ ವ್ಯಕ್ತಿ. 2012ರ ಬ್ಯಾಚಲ್ಲಿ ಇವರು IAS ಆಫೀಸರ್ ಆಗಿರ್ತಾರೆ. ಇಂಥ ಆಫೀಸರ್ಗಳು ದೇವರು ಅಂದರೆ ಒಳ್ಳೆಯವ್ರನ್ನ ಕರ್ಕೊಳ್ಳೋದು. ಯಾಕಂದರೆ ದೇವ್ರಿಗೂ ಕೂಡ ಒಳ್ಳೆಯವರೇ ಬೇಕು, ಕೆಟ್ಟವರು ಬೇಕಾಗಿಲ್ಲ. ಅದಕ್ಕೋಸ್ಕರ ದೇವರು ಒಳ್ಳೆಯವರನ್ನು, ಒಳ್ಳೆ ಕೆಲಸ ಮಾಡೋರನ್ನು ಬೇಗ ಕರ್ಕೊತಾರೆ. ಯಾಕಂದ್ರೆ ನನ್ನ ಹತ್ರನೂ ನೀವು ಒಳ್ಳೆ ಕೆಲಸ ಮಾಡಬೇಕು. ಅದರಿಂದ ಇಂಥ ಒಳ್ಳೆಯ ಸೂಪರ್ ಅಧಿಕಾರಿಗಳನ್ನು ಇವತ್ತು ನಾವು ಅಗಲಿದ್ದೀವಿ. ತುಂಬ ನೋವು, ನಿಜವಾಗ್ಲೂ ತುಂಬ ಬೇಜಾರಾಯಿತು ಇವರ ಸಾವಿನ ಸುದ್ದಿ ಕೇಳಿ. ನಿಜವಾಗ್ಲೂ ಇವರು ಇಂಥ ಸೇವೆ ಇನ್ನೂ ಬೇಕಾಗಿತ್ತು. ಮೋಸ್ಟ್ಲಿ ಭಗವಂತನಿಗೆ ಒಳ್ಳೆ ಸೇವೆ ಮಾಡೋದು ಇಷ್ಟ ಆಗಲಿಲ್ಲ ಅನಿಸುತ್ತೆ. ಇವ್ರು ಇನ್ನೂ ಒಳ್ಳೆ ಕೆಲಸ ಮಾಡ್ತಾರೆ. ಒಳ್ಳೆ ಕೆಲಸ ಮಾಡಿದ್ರೆ ಜನಕ್ಕೆ ಎಷ್ಟು ಮಾಡಿದ್ರೆ ಅಷ್ಟೇ, ಜನ ಬದಲಾವಣೆ ಆಗೋದಿಲ್ಲ. ನೀನು ಯಾಕೆ ಒಳ್ಳೆ ಕೆಲಸ ಮಾಡ್ತೀಯ ಅಂತ ಹೇಳ್ಬಿಟ್ಟು ಭಗವಂತ ಕರ್ಕೊಂಬಿಟ್ಟ ಬೇಗ. ಇಂಥವ್ರು ಬೇಕು, ಇಂಥ ಅಧಿಕಾರಿಗಳು ಬೇಕು ನಮಗೆ. ಇಂಥ ಅಧಿಕಾರಿಗಳು ಸಿಗೋದು ಅಪರೂಪ. 100ಕ್ಕೆ ಸಿಗ್ತಾರೆ ಒಳ್ಳೆ ಕೆಲಸ ಮಾಡೋರು. ನಿಜವಾಗ್ಲೂ ಅದು ದೇವ್ರಿಗೆ ದೇವರೇ ಬೇಜಾರಾಗ್ಬಿಟ್ಟು ನೀನು ಒಳ್ಳೆ ಕೆಲಸ ಮಾಡಬೇಡ, ಒಳ್ಳೆ ಕೆಲಸ ಮಾಡಿದರೆ ಈ ಭೂಮಿ ಮೇಲೆ ಒಳ್ಳೆಯವ್ರು ಇಲ್ವೇ ಇಲ್ಲ, ಎಲ್ಲ ಕೆಟ್ಟವರೇ ಇರೋದು, ಬಂದ್ಬಿಡು ನನ್ನ ಹತ್ರಕ್ಕೆ ಅಂತ ಹೇಳ್ಬಿಟ್ಟು ಆ ದೇವರು ಭಗವಂತ ಕರ್ಕೊಂಬಿಟ್ಟ. ನಿಜವಾಗ್ಲೂ ಪ್ರತಿಯೊಬ್ಬರು ಒಂದಲ್ಲ ಒಂದು ದಿನ ಯಾವ ರೀತಿ ಹೋಗ್ತೀವ ಗೊತ್ತಿಲ್ಲ. ಒಳ್ಳೆ ಕೆಲಸ ಮಾಡಿ, ನಿಮ್ಮ ಕೆಲಸ ಇರುತ್ತೆ, ನಿಮ್ಮ ಸೇವೆ ಇರುತ್ತೆ, ಅರ್ಥ ಮಾಡ್ಕೊಳ್ಳಿ, ಒಳ್ಳೆ ಸೇವೆ ಸಲ್ಲಿಸಿ. ಇಷ್ಟೇ ಸ್ನೇಹಿತರೆ, ಜೀವನ. ನಾವು ಯಾವಾಗ ಹೋಗ್ತೀವಿ, ಯಾವಾಗ ಬರ್ತೀವಿ ಗೊತ್ತಿಲ್ಲ. ಯಾವಾಗ ಹೋಗ್ತೀವಂತೂ ಯಾರಿಗೂ ಗೊತ್ತಿಲ್ಲ. ನಾವು ಇವತ್ತು ದುಡ್ಡು 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 ಅಂತಂದೇಳಿ ಬಡ್ದಾಡ್ಕೊಂಡು ಸಾಯ್ತಾಯಿದ್ದೀವಿ. ಬೇಡ, ಒಳ್ಳೆ ಕೆಲಸ ಮಾಡಿ. ನಾವು ಮಾಡಿರ್ತಕ್ಕಂಥ ಕೆಲಸಗಳು ಇರ್ತವೆ, ಅಧಿಕಾರ, ಆಸೆ ಇದೆಲ್ಲ ಜಾಸ್ತಿ ಇದನ್ನು ಇರೋಲ್ಲ. ಯಾರಿಗಾದ್ರೂ ಅಷ್ಟೇ ಒಳ್ಳೆ ಕೆಲಸ ಮಾಡಿ. ಎಂತೆಂಥ ಅದ್ಭುತವಾದ ವ್ಯಕ್ತಿಗಳನ್ನು ನಾವು ಕಳ್ಕೊಂಡಿದ್ದೀವಿ. ನಿಜವಾಗ್ಲೂ ಮನುಷ್ಯತ್ವ, ಮಾನವೀಯತೆ ನಾವು ತೋರಿಸ್ಬೇಕಾಗಿದೆ. ಇವತ್ತು ಮನುಷ್ಯತ್ವ, ಮಾನವೀಯತೆ ಬಿಟ್ಟು ಎಷ್ಟೋ ಜನ ಬದುಕ್ತಾ ಇದ್ದಾರೆ. ಅವೆಲ್ಲ ಬೇಡ. ಎಲ್ಲರೂ ಒಂದಿನ ಹೋಗಲೇಬೇಕು. ಒಳ್ಳೆ ಕೆಲಸ ಮಾಡಿ, ಒಳ್ಳೆ ಸೇವೆ ಮಾಡಿ. ನಿಮ್ಮ ಕೈಲಿ ಏನು ಒಳ್ಳೆ ಕೆಲಸ ಆಗ್ತದೆ ಅದನ್ನು ಮಾಡಿ. ಕೆಟ್ಟದ್ದಂತೂ ಯಾರಿಗೂ ಬಯಸಕ್ಕೆ ಹೋಗಬೇಡಿ. ಇರೋವರೆಗೂ ಒಳ್ಳೇದು ಬಯಸಿ, ಒಳ್ಳೆ ಕೆಲಸ ಮಾಡಿ. ಯಾಕಂದರೆ ಈ ಭೂಮಿ ತಾಯಿ ಇವತ್ತು ಯಾವತ್ತಾದರೂ ಒಂದಿನ ಮುನ್ಸ್ಕೊಂಡ್ಬಿಟ್ರೆ ನಾವು ಯಾರು ಇರೋಲ್ಲ. ನಾವೇನೇ ತಪ್ಪು ಮಾಡಿದ್ರು ಕೂಡ ಇವತ್ತು ಆ ಭೂಮಿ ತಾಯಿ ನಮ್ಮ ತಪ್ಪುಗಳನ್ನು ಸಹಿಸ್ಕೊಂಡು ನಮ್ಮನ್ನು ಒತ್ಕೊಂಡು ನಿಂತಿದ್ದಾಳೆ ಅಂದರೆ ಪರೀಕ್ಷೆ ಮಾಡ್ತಾ ಇದ್ದಾಳೆ. ಯಾವತ್ತೊಂದಿನ ಬಾಯಿ ತೆಗೆದು ಒಂದು ಸತಿ ತೆಗೆದು ಬಿಟ್ಟ ಅಂದರೆ ನಾವೆಲ್ಲ ಹೋಗ್ಬಿಡ್ತೀವಿ. ಅದರಿಂದ ಎಲ್ಲ ಇವತ್ತೇನು ಸರ್ಕಾರಿ ಸೇವೆ ಸಲ್ಲಿಸ್ತಾ ಇದ್ದೀರಲ್ಲ, ನಿಮಗೆ ಸರ್ಕಾರಿ ಸಂಬಳ ಬರುತ್ತೆ. ನೀವು ಯಾರೂ ಕೂಡ ಪುಕ್ಸಟ್ಟೆ ಕೆಲಸ ಮಾಡಲ್ಲ. ಬಡವ್ರ ಹತ್ರ ನೀವು ಭಿಕ್ಷೆ ಬೇಡ್ಕೊಂಡು ಜೀವನ ಮಾಡಿ ಸರ್ಕಾರಿ ಸೇವೆಯಲ್ಲಿ ಸಲ್ಲಿಸೋದು ಅವಶ್ಯಕತೆ ಇಲ್ಲ. ಸರ್ಕಾರದ ಕೆಲಸ ದೇವರ ಕೆಲಸ ಅಂದ್ಕೊಂಡು ಹೇಳಿ ಬೋರ್ಡ್ ಹಾಕಿದ್ದಾರೆ. ಅದಕ್ಕೆ ಅವಮಾನ ಮಾಡಬೇಡಿ. ದಯವಿಟ್ಟು ನೀವು ಇರೋವರೆಗೂ ಒಳ್ಳೆ ಕೆಲಸ ಮಾಡಿ ಅಂತಂದೇಳಿ ಪ್ರತಿಯೊಬ್ಬ ಸರ್ಕಾರಿ ಅಧಿಕಾರಿಗಳಿಗೂ, ರಾಜಕಾರಣಿಗಳಿಗೂ ಮತ್ತು ಸಾಮಾಜಿಕ ಹೋರಾಟಗಾರರಿಗೂ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ. ಯಾರೂ ಇಲ್ಲಿ ಶಾಶ್ವತವಲ್ಲ. ನಮ್ಮ ಕೆಲಸ ಮಾತ್ರ ಶಾಶ್ವತ ಆಗಿರುತ್ತೆ. ಭೂಮಿ ಮೇಲೆ ಯಾರು ಶಾಶ್ವತವಲ್ಲ. ಇಷ್ಟೇ. ಬೇಕಾದಷ್ಟು ಜನ ರಾಜರು, ಮಹಾರಾಜರನ್ನೆಲ್ಲ ನೋಡಿದ್ದೀವಿ. ನಾವೇನೇ ಮಾಡಿದ್ರು ಅದು ನಮ್ಮ ಜೊತೆ ತಗೊಂಡು ಹೋಗಲ್ಲ. ಒಂದು ಬಟ್ಟೆ ಒಂದು ಪುಟ್ಕೋಸಿನೂ ಬಿಡಲ್ಲ ನಮ್ಮ ಮೇಲೆ. ಆ ರೀತಿ ನಾವು ಬೆಂಕಿಗೆ ಹಾಕ್ತಾರೋ, ಇಲ್ಲ ಮಣ್ಣು ಮುಚ್ಚುತ್ತಾರೋ, ಇಲ್ಲ ಏನು ಮಾಡ್ತಾರೋ ಗೊತ್ತಿಲ್ಲ. ನಾವು ಸತ್ತಾಗ ನಮಗೆ ಏನೇನೂ ಗೊತ್ತಿರಲ್ಲ. ಇರುವಾಗ ಮಾತ್ರ ಅದು ಇದು ಬಡ್ದಾಡ್ಕೊಂಡು ಸಾಯ್ತಾ ಇದ್ದೀವಿ. ಅದೆಲ್ಲ ಬೇಡ ಅಂತ ಪ್ರತಿಯೊಬ್ಬರಿಗೂ ಕೇಳ್ಕೊತಿದ್ದೀನಿ. ನಮಸ್ಕಾರ. ಎಂಥ ಅಧಿಕಾರಿಗಳನ್ನು ನಾವು ಕಳ್ಕೊಂಡಿದ್ದೀವಿ. ಮನಸ್ಸಿಗೆ ತುಂಬ ಬೇಜಾರಾಯಿತು. ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಈ ನಮ್ಮ ಮಾಂತೇಶ್ ಬಿಳಿಗಿ ಸಾರ್ಗೆ, ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಅಂತಂದೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊತಿದ್ದೀನಿ. ನಮಸ್ಕಾರ ದೇವರೇ.